ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ ಎಸ್ MDH. ಸಾಕಷ್ಟು ವಿರೋಧದ ಮಧ್ಯೆ ಇಂದಿನಿಂದ ಜಾತಿ ಗಣತಿ ಆರಂಭ. ಇಂದಿನಿಂದ 15 ದಿನ ನಡೆಯಲಿದೆ ಜಾತಿ ಸಮೀಕ್ಷೆ. 33 ಜಾತಿಗಳು ಡ್ರಾಪ್ ಡೌನ್ನಿಂದ ಕೂಕ್. ಇನ್ನು ಬೆಂಗಳೂರು ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಸರ್ವೆ. ಇದೆಲ್ಲವನ್ನ ನೋಡೋಣ ಜಾತಿ ಗಣತಿ ನ್ಯೂಸ್ ಟಾಪ್ 9ನಲ್ಲಿ. ಸಾಲು ಸಾಲು ಎಡವಟ್ಟು, 108 ಗೊಂದಲ, ಸ್ವಪಕ್ಷದಲ್ಲೇ ವಿರೋಧ, ವಿಪಕ್ಷಗಳ ಆಕ್ರೋಶ, ಹೀಗೆ ಹಲವು ಗೊಂದಲಗಳ ಮಧ್ಯೆ ಇಂದಿನಿಂದ ಜಾತಿ ಗಣತಿ ಆರಂಭವಾಗ್ತಿದೆ. ನಿಮ್ಮ ಧರ್ಮ ಯಾವುದು, ನಿಮ್ಮ ಜಾತಿ ಯಾವುದು, ಉಪಜಾತಿ ಇದೆಯಾ, ಆರ್ಥಿಕ ಮೂಲ ಏನು, ಕುಲಕಸಬು ಏನು, ಹೀಗೆ 60 ಪ್ರಶ್ನೆಗಳನ್ನು ಹೊತ್ತು ಗಣತಿದಾರರು ನಿಮ್ಮ ಬಳಿ ಬರಲಿದ್ದಾರೆ. ರಾಜ್ಯದ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿ ಸಮೀಕ್ಷೆ ಹೆಸರಲ್ಲಿ ಇಂದಿನಿಂದ ಜಾತಿ ಗಣತಿ ಶುರುವಾಗಲಿದೆ. ಶಿಕ್ಷಕರು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು, ಕಂದಾಯ ಇಲಾಖೆ ಸಿಬ್ಬಂದಿಯನ್ನ ಇದಕ್ಕಾಗಿ ನಿಯೋಜಿಸಲಾಗಿದೆ. ಇಂದಿನಿಂದ ಪ್ರತಿ ಮನೆಗಳಿಗೆ ಬರಲಿರೋ ಈ ಗಣತಿದಾರರು ಮೊದಲು ನಿಮ್ಮ ಧರ್ಮ, ಜಾತಿ, ಉಪಜಾತಿಯ ಮಾಹಿತಿ ಪಡೆಯಲಿದ್ದಾರೆ. ಜೊತೆಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಯ ಮಾಹಿತಿ ಪಡೆಯಲಿದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ ಸಮೀಕ್ಷೆ ಆರಂಭವಾದರೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಮಾತ್ರ ಇನ್ನೂ 2-3 ದಿನ ತಡವಾಗಿ ಸಮೀಕ್ಷೆ ಆರಂಭವಾಗಲಿದೆ. ಯಾಕಂದ್ರೆ ಬೆಂಗಳೂರಿನ ಸಿಬ್ಬಂದಿಗೆ ಇನ್ನೂ ತರಬೇತಿಯೇ ಆಗಿಲ್ಲ. ಹೀಗಾಗಿ ನಾಳೆಯಿಂದ ಬೆಂಗಳೂರಿನಲ್ಲಿ ಸಮೀಕ್ಷೆ ನಡೆಯಲ್ಲ ಅಂತ ಆಯೋಗ ಹೇಳಿದೆ. ಅವರ ಅನುಕೂಲಕ್ಕೆ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ಗೆ ಒಂದು 2-3 ದಿವಸ ಡಿಲೇ ಆಗ್ಬೋದು. ಅವ್ರ ಟ್ರೈನಿಂಗಿಗೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗಿದ್ದರಿಂದ 1 ರೌಂಡು ಟ್ರೈನಿಂಗ್ ಮಾಡಿದ್ದಾರೆ, ಇನ್ನೂ ನಡೀತಾ ಇದೆ. ಟ್ರೈನಿಂಗ್ ಮುಗಿದ ಕೂಡಲೇ ಅದು ಶುರು ಆಗ್ತದೆ. ಸರ್ಕಾರ ಜಾತಿ ಗಣತಿ ಬಗ್ಗೆ ಹೇಳ್ತಾ ಇದ್ದಂತೆ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕಿಡಿಕಾರಿದ್ರು. ಅದರಲ್ಲೂ ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ 33 ಜಾತಿಗಳನ್ನು ಸೇರಿಸಲಾಗಿತ್ತು. ಇದರ ಬಗ್ಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ 33 ಜಾತಿಗಳನ್ನು ಡ್ರಾಪ್ ಡೌನ್ನಿಂದ ತೆಗೆದುಹಾಕಲಾಗಿದೆ. ಇಷ್ಟಾದರೂ ಸ್ವ ಇಚ್ಛೆಯಿಂದ ಜನರು ಬರೆಸಿದ್ರೆ ನಾವು ಅದನ್ನೇ ಬರೆದುಕೊಳ್ಳುತ್ತೇವೆ ಅಂತ ಆಯೋಗ ಸ್ಪಷ್ಟನೆ ನೀಡಿದೆ. ಬೆಂಗಳೂರು ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಸರ್ವೆ ನಡೆಯಲಿದೆ. ಇದು ಗಣತಿಯಲ್ಲ ಎಂದಿರೋ ಆಯೋಗ ಕೇವಲ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿ ತಿಳಿದುಕೊಳ್ಳುವ ಸಮೀಕ್ಷೆ ಅಂತ ಸ್ಪಷ್ಟಪಡಿಸಿದೆ. ಈಗಾಗಲೇ 2 ಕೋಟಿಗಿಂತ ಹೆಚ್ಚು ಮನೆ ಲಿಸ್ಟ್ ಮಾಡಿ ಜಿಯೋ ಟ್ಯಾಗಿಂಗ್ ಮೂಲಕ ಪ್ರತಿ ಪ್ರದೇಶವನ್ನ ಬ್ಲಾಕ್ ಅಂತ ಗುರುತಿಸಲಾಗಿದೆ. 1,61,000 ಬ್ಲಾಕ್ ಇದ್ದು ಒಂದು ಬ್ಲಾಕ್ನಲ್ಲಿ 130ರಿಂದ 140 ಮನೆಗಳಿವೆ. ಶಿಕ್ಷಕರು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ಸಮೀಕ್ಷೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಸಮೀಕ್ಷಾ ನಮೂನೆಯಲ್ಲಿ ಒಟ್ಟು 60 ಪ್ರಶ್ನೆಗಳ ಕಾಲಂ ಇದ್ದು ಎಲ್ಲ ಪ್ರಶ್ನೆ ಕೇಳಿ ಮಾಹಿತಿ ಸಂಗ್ರಹಿಸಲಾಗುತ್ತೆ. ಇನ್ನು ಸಮೀಕ್ಷೆ ವೇಳೆ ಆಧಾರ್ ಸಂಖ್ಯೆ ನೀಡುವುದು ಕಡ್ಡಾಯವಾಗಿದೆ. ಒಬ್ಬರ ಸಮೀಕ್ಷೆ ರಿಪೀಟ್ ಆಗಬಾರದು ಅಂತ ಆಧಾರ್ ಸಂಖ್ಯೆ ಬಳಕೆ ಮಾಡಲಾಗುತ್ತೆ. ಇನ್ನು ರೇಷನ್ ಕಾರ್ಡ್ ಇದ್ದಲ್ಲಿ ಸಂಖ್ಯೆಯನ್ನ ನಮೂದಿಸಬೇಕು. ರೇಷನ್ ನಂಬರ್ ಹಾಕ್ತಾ ಇದ್ದಂತೆ ಕುಟುಂಬದ ವಿವರ ಓಪನ್ ಆಗಲಿದೆ. ಕೆಲಸಕ್ಕೆ ಹೊರಗಡೆ ಹೋದವರಿಗೂ ಸಮೀಕ್ಷೆಗೆ ಒಳಪಡಲು ಅವಕಾಶ ನೀಡಲಾಗಿದ್ದು ಆನ್ಲೈನ್ ಮೂಲಕವೇ ತಮ್ಮ ಕುಟುಂಬದ ಮಾಹಿತಿ ಒದಗಿಸಬಹುದಾಗಿದೆ. 47 ಜಾತಿಗಳ ಪೈಕಿ 33 ಕ್ರಿಶ್ಚಿಯನ್ ಜೊತೆಗಿನ ಹಿಂದೂ ಜಾತಿಗಳನ್ನು ಸಂಪೂರ್ಣವಾಗಿ ತೆಗೆಯದೇ ಇದ್ದರೂ ಕಾಣಿಸದಂತೆ ಮಾಡಿದೆ. ಅಂದರೆ ಕ್ರಿಶ್ಚಿಯನ್ ಜೊತೆಗಿನ ಹಿಂದೂ ಜಾತಿಗಳಿಗೆ ಬಾಗಿಲು ಮುಚ್ಚಿರುವ ಆಯೋಗ ಚಿಲಕ ಹಾಕಿಲ್ಲ. ಹೀಗಾಗಿ ಇಚ್ಛೆಪಟ್ಟವರು ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಅಂತ ಬರೆಸಲು ಅವಕಾಶ ನೀಡಿದೆ. ಜನರು ಅವರ ಇಚ್ಛೆಯಂತೆ ಜಾತಿಯನ್ನ ಬರೆಸಬಹುದು ಎಂದಿದೆ. ನಮ್ಮ ಸರ್ವೇಯರ್ಗೆ ಅದು ಇಮಿಡಿಯೇಟಾಗಿ ಅವೈಲಬಲ್ ಇಲ್ಲ. ಅದು ಅವೈಲಬಲ್ ಇಲ್ಲ ಅಂದರೆ ಅವ್ರು ಬರೆಸಬಾರ್ದು ಅಂತಲ್ಲ. ಅವ್ರು ಯಾವ್ದು ಹೇಳ್ತಾರೆ ಅದನ್ನೇ ಬರೆಸ್ಬೇಕು. ಅವ್ರಿಗೆ ಮನಸ್ಸಿಗೆ ಕಂಡಂಗೆ ಬರೆಸ್ಲಿಕ್ಕೆ ಆಗಲ್ಲ. ಈಗ ಒಬ್ಬನು ಬಂದು ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೇಳ್ತಾನೆ, ಅದು ಬರೆಸ್ಲಿಕ್ಕೆ ಅವಕಾಶ ಇದೆ. ನಾವು ತೆಗೆದುಹಾಕ್ಲಿಕ್ಕೆ ಸಿಸ್ಟಮ್ನಲ್ಲಿ ತೆಗೆದುಹಾಕ್ಲಿಕ್ಕೆ ಇಲ್ಲ. ಕ್ರಿಶ್ಚಿಯನ್ ಜೊತೆಗಿನ ಹಿಂದೂ ಜಾತಿ ಹೆಸರನ್ನ ತೆಗೆಯದೆ ಕುತಂತ್ರ ಮಾಡ್ತಿದ್ದಾರೆ ಅಂತ ಗುಡುಗಿದ ಆರ್ ಅಶೋಕ್ ಬರೆಸಲು ಅವಕಾಶ ಕೊಟ್ಟಿದ್ದೇಕೆ ಅಂತ ಪ್ರಶ್ನಿಸಿದ್ದಾರೆ. ಏನು ಬೇಕಾದರೂ ಬರೆಸಬಹುದು ಅಂದ್ರೆ ಪಾಕಿಸ್ತಾನ ಅಂದರೂ ಬರೆದುಕೊಳ್ತೀರಾ ಅಂತ ಗುಡುಗಿದ್ದಾರೆ. ಈ ಕ್ರಿಶ್ಚಿಯನ್ ಬಗ್ಗೆ ಹೇಳಿಕೆ ಕೊಟ್ಟರೆ ನಾವು ಬರ್ಕೊಂತೀರಿ, ತೆಗೆದುಹಾಕಿದ್ರು ಬರ್ಕೊಂತೀರಿ ಅಂತ ಹೇಳಿದ್ದಾರೆ. ಇದು ಈ ಸರ್ಕಾರದ ಕುತಂತ್ರ ಬಟಾ ಬಯಲಾಗಿದೆ. ಹಂಗಾರೆ ಅವನು ಹೇಳ್ತಾನೆ, ಈ ಸಮೀಕ್ಷೆಯಲ್ಲಿ ಹೇಳ್ತಾನೆ, ನಾನು ಪಾಕಿಸ್ತಾನದವನು ಅಂತ ಹೇಳ್ತಾನೆ, ಬರ್ಕೊಂತೀಯಾ?
ತಯಾರಿ ಇಲ್ಲದೆ ಆತುರವಾಗಿ ಜಾತಿಗಣತಿ ಶುರು ಮಾಡಿತಾ ಎಂಬ ಪ್ರಶ್ನೆ ಮೂಡಿದೆ. ಈ ಆತುರ ಏಕೆ ಬೇಕಿತ್ತು? ಹಣ ವ್ಯರ್ಥ ಮಾಡ್ತಿದ್ದಾರೆ ಅಂತ ರಾಜಕೀಯ ನಾಯಕರು, ಸ್ವಾಮೀಜಿಗಳು ಪ್ರಶ್ನಿಸಿದ್ದಾರೆ. ಸಮೀಕ್ಷೆ ಮುಂದೂಡಿದ್ರೆ ಒಳ್ಳೆಯದು ಎಂಬ ಕೂಗು ಎದ್ದಿದೆ. ಕೇಂದ್ರ ಸರ್ಕಾರ ಜನಗಣತಿ ಮಾಡ್ತದೆ. ಜನಗಣತಿ ಮಾಡುವ ಅಧಿಕಾರ ಇರುವುದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಇದು ಏನಿದ್ರು ಸಮೀಕ್ಷೆ ಇದಕ್ಕೆ ಅರ್ಥನೂ ಇಲ್ಲ. ಮೊದಲ ಒಂದು 400 ಕೋಟಿ ರೂಪಾಯಿ ಕಳೆದಾರ, ಈಗ ಮತ್ತೆ ಇನ್ನೊಂದು 400 ಕೋಟಿ ರೂಪಾಯಿ ವೇಸ್ಟ್ ಮಾಡ್ತಾ ಇದ್ದಾರೆ. ಸಮೀಕ್ಷೆಯನ್ನು ಯಾಕೆ ಮುಂದೂಡಬೇಕು ಅಂತಂದರೆ ಅಲ್ಲಿ ಸಾಕಷ್ಟು ದೋಷಗಳಿದ್ದಾವೆ. ತರಹತುರಿ ಮಾಡೋ ಅವಶ್ಯಕತೆನೇ ಇದೆ. ಇಲ್ಲಾಂದರೆ 420 ಕೋಟಿ ಮತ್ತು ವೇಸ್ಟ್ ಆಗುತ್ತೆ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH